ಕಿರುತೆರೆ ನಟಿ ಕಾವ್ಯ ಗೌಡಗೆ ಸಂಬಂಧಿಯೊಬ್ಬರು ರೇಪ್ ಬೆದರಿಕೆ ಹಾಕಿದ್ದಾರಂತೆ. ಅಲ್ಲದೆ ಗಂಡ ಸೋಮಶೇಖರ್ಗೂ ಕೂಡ ಹಲ್ಲೆ ಮಾಡಿದ್ದಾರಂತೆ. ಇದೀಗ ಕಾವ್ಯ ವಿರುದ್ಧ ವಾರಗಿತ್ತಿ ಪ್ರೇಮ ಕೂಡ ಪ್ರತಿದೂರನ್ನ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಈ ಸ್ಟೋರಿ ನೋಡಿ. ಕಿರುತೆರೆ ನಟಿ ಕಾವ್ಯ ಗೌಡಗೆ ಟಾರ್ಚರ್, ಅತ್ಯಾಚಾರ ಎಸಗುವೆ ಅಂದನಂತೆ ಸಂಬಂಧಿ. ಗಾಂಧಾರಿ ರಾಧಾರಮಣ ಸೀರಿಯಲ್ ಮೂಲಕ ಪರಿಚಿತರಾಗಿದ್ದ ನಟಿ ಕಾವ್ಯ ಗೌಡ ಇದೀಗ ಅತ್ಯಾಚಾರ ಬೆದರಿಕೆಯ ಆರೋಪ ಮಾಡಿದ್ದಾರೆ. ತನ್ನ ಸಂಬಂಧಿಕರೇ ತನಗೆ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ನಟಿ ಕಾವ್ಯ ಗೌಡ ಉದ್ಯಮಿ ಸೋಮಶೇಖರ್ ಅವರನ್ನ ಮದುವೆಯಾಗಿದ್ದಾರೆ. ಸೋಮಶೇಖರ್ ಹಾಗೂ ನಂದೀಶ್ ಸಹೋದರರೆಲ್ಲ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸ ಮಾಡುತ್ತಿದ್ದಾರೆ. ಆದರೆ ಇತ್ತೀಚೆಗೆ ವಾರ್ಗಿತ್ತಿಯರ ಮಧ್ಯೆ ವಾರ್ ಶುರುವಾಗಿದ್ದು ಕಾವ್ಯ ಮತ್ತು ಪ್ರೇಮ ಕಿತ್ತಾಡಿಕೊಂಡು ಠಾಣೆ ಮೆಟ್ಟಿಲೇರಿದ್ದಾರೆ. ಕಾವ್ಯ ಗೌಡ ಬಣ್ಣದ ಲೋಕದಿಂದ ದೂರ ಉಳಿದಿದ್ದಾರೆ. ಕೇವಲ ಜಾಹೀರಾತುಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಾವ್ಯ ಬೆಳವಣಿಗೆ ಸಹಿಸಲಾಗದೆ ಪತಿ ಸೋಮಶೇಖರ್ ಸಹೋದರ ಹಾಗೂ ಸಂಬಂಧಿಕರು ಹಲ್ಲೆ ಮಾಡಿದ್ದಾರಂತೆ. ಅಲ್ಲದೆ ಸಂಬಂಧಿ ರವಿಕುಮಾರ್ ಎಂಬಾತ ಕಾವ್ಯಗೆ ರೇಪ್ ಬೆದರಿಕೆ ಹಾಕಿದ್ದಾರಂತೆ. ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ ಬಂದಿಲ್ಲ. ಇದು ಎರಡನೇ ಸಲಿ. ಯಾಕಂದ್ರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗತ್ತೆ. ಅದಾದ ನಂತರ ನಮ್ಮ ಮಾವನ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದ್ರೆ ನನಗೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಕಾನೂನು ಮೊರೆ ಹೋಗ್ಲೇಬೇಕು. ಕಾವ್ಯ ವಾರ್ಗಿತ್ತಿ ಪ್ರೇಮ ಹಾಗೂ ಅವರ ತಂದೆ ರವಿಕುಮಾರ್ ಮೇಲೆ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರೇಮ ಕೂಡ ಕಾವ್ಯ ವಿರುದ್ಧ ಪ್ರತಿ ದೂರು ನೀಡಿದ್ದಾರೆ. ಕಾವ್ಯಗೌಡ ಅವರ ವರ್ಕರ್ ಒಬ್ರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನು ಮಾತಾಡ್ಲಿಲ್ಲ, ಸುಮ್ಮನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗ್ ಕೂತಿದ್ದೀರಾ ನನ್ನ ಮನೇಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ ಊಟ ಮಾಡ್ತಾ ಇರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನು ಹಿಂದೆ ಹೆಂಗ್ ಮನೆ. ವಾರ್ಗಿತ್ತಿಯರ ನಡುವೆ ಶುರುವಾದ ವಾರ್ ಠಾಣೆ ಮೆಟ್ಟಿಲಿರುವಂತೆ ಮಾಡಿದೆ. ನಾನಾ ನೀನಾ ಎನ್ನುವ ಹಂತ ತಲುಪಿದೆ. ಪೊಲೀಸರ ವಿಚಾರಣೆ ಬಳಿಕ ಅಸಲಿ ಸತ್ಯ ಏನು ಅನ್ನೋದು ತಿಳಿದು ಬರಬೇಕಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಿರುತೆರೆ ನಟಿ ಕಾವ್ಯ ಗೌಡಗೆ ಸಂಬಂಧಿಯೊಬ್ಬರು ರೇಪ್ ಬೆದರಿಕೆ ಹಾಕಿದ್ದಾರಂತೆ. ಅಲ್ಲದೆ ಗಂಡ ಸೋಮಶೇಖರ್ಗೂ ಕೂಡ ಹಲ್ಲೆ ಮಾಡಿದ್ದಾರಂತೆ. ಇದೀಗ ಕಾವ್ಯ ವಿರುದ್ಧ ವಾರಗಿತ್ತಿ ಪ್ರೇಮ ಕೂಡ ಪ್ರತಿದೂರನ್ನ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಈ ಸ್ಟೋರಿ ನೋಡಿ. ಕಿರುತೆರೆ ನಟಿ ಕಾವ್ಯ ಗೌಡಗೆ ಟಾರ್ಚರ್, ಅತ್ಯಾಚಾರ ಎಸಗುವೆ ಅಂದನಂತೆ ಸಂಬಂಧಿ. ಗಾಂಧಾರಿ ರಾಧಾರಮಣ ಸೀರಿಯಲ್ ಮೂಲಕ ಪರಿಚಿತರಾಗಿದ್ದ ನಟಿ ಕಾವ್ಯ ಗೌಡ ಇದೀಗ ಅತ್ಯಾಚಾರ ಬೆದರಿಕೆಯ ಆರೋಪ ಮಾಡಿದ್ದಾರೆ. ತನ್ನ ಸಂಬಂಧಿಕರೇ ತನಗೆ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ನಟಿ ಕಾವ್ಯ ಗೌಡ ಉದ್ಯಮಿ ಸೋಮಶೇಖರ್ ಅವರನ್ನ ಮದುವೆಯಾಗಿದ್ದಾರೆ. ಸೋಮಶೇಖರ್ ಹಾಗೂ ನಂದೀಶ್ ಸಹೋದರರೆಲ್ಲ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸ ಮಾಡುತ್ತಿದ್ದಾರೆ. ಆದರೆ ಇತ್ತೀಚೆಗೆ ವಾರ್ಗಿತ್ತಿಯರ ಮಧ್ಯೆ ವಾರ್ ಶುರುವಾಗಿದ್ದು ಕಾವ್ಯ ಮತ್ತು ಪ್ರೇಮ ಕಿತ್ತಾಡಿಕೊಂಡು ಠಾಣೆ ಮೆಟ್ಟಿಲೇರಿದ್ದಾರೆ. ಕಾವ್ಯ ಗೌಡ ಬಣ್ಣದ ಲೋಕದಿಂದ ದೂರ ಉಳಿದಿದ್ದಾರೆ. ಕೇವಲ ಜಾಹೀರಾತುಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಾವ್ಯ ಬೆಳವಣಿಗೆ ಸಹಿಸಲಾಗದೆ ಪತಿ ಸೋಮಶೇಖರ್ ಸಹೋದರ ಹಾಗೂ ಸಂಬಂಧಿಕರು ಹಲ್ಲೆ ಮಾಡಿದ್ದಾರಂತೆ. ಅಲ್ಲದೆ ಸಂಬಂಧಿ ರವಿಕುಮಾರ್ ಎಂಬಾತ ಕಾವ್ಯಗೆ ರೇಪ್ ಬೆದರಿಕೆ ಹಾಕಿದ್ದಾರಂತೆ. ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ ಬಂದಿಲ್ಲ. ಇದು ಎರಡನೇ ಸಲಿ. ಯಾಕಂದ್ರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗತ್ತೆ. ಅದಾದ ನಂತರ ನಮ್ಮ ಮಾವನ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ ಭಯ ಆಯಿತು. ಯಾಕಂದ್ರೆ ನನಗೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಕಾನೂನು ಮೊರೆ ಹೋಗ್ಲೇಬೇಕು. ಕಾವ್ಯ ವಾರ್ಗಿತ್ತಿ ಪ್ರೇಮ ಹಾಗೂ ಅವರ ತಂದೆ ರವಿಕುಮಾರ್ ಮೇಲೆ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರೇಮ ಕೂಡ ಕಾವ್ಯ ವಿರುದ್ಧ ಪ್ರತಿ ದೂರು ನೀಡಿದ್ದಾರೆ. ಕಾವ್ಯಗೌಡ ಅವರ ವರ್ಕರ್ ಒಬ್ರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಬಂದಾಗ
ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನು ಮಾತಾಡ್ಲಿಲ್ಲ, ಸುಮ್ನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗ್ ಕೂತಿದ್ದೀರಾ ನನ್ನ ಮನೇಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ ಊಟ ಮಾಡ್ತಾ ಇರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನು ಹಿಂದೆ ಹೆಂಗ್ ಮನೆ. ವಾರ್ಗಿತ್ತಿಯರ ನಡುವೆ ಶುರುವಾದ ವಾರ್ ಠಾಣೆ ಮೆಟ್ಟಿಲಿರುವಂತೆ ಮಾಡಿದೆ. ನಾನಾ ನೀನಾ ಎನ್ನುವ ಹಂತ ತಲುಪಿದೆ. ಪೊಲೀಸರ ವಿಚಾರಣೆ ಬಳಿಕ ಅಸಲಿ ಸತ್ಯ ಏನು ಅನ್ನೋದು ತಿಳಿದು ಬರಬೇಕಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಿರುತೆರೆ ನಟಿ ಕಾವ್ಯ ಗೌಡಗೆ ಸಂಬಂಧಿಯೊಬ್ಬರು ರೇಪ್ ಬೆದರಿಕೆ ಹಾಕಿದ್ದಾರಂತೆ. ಅಲ್ಲದೆ ಗಂಡ ಸೋಮಶೇಖರ್ಗೂ ಕೂಡ ಹಲ್ಲೆ ಮಾಡಿದ್ದಾರಂತೆ. ಇದೀಗ ಕಾವ್ಯ ವಿರುದ್ಧ ವಾರಗಿತ್ತಿ ಪ್ರೇಮ ಕೂಡ ಪ್ರತಿದೂರನ್ನ ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಈ ಸ್ಟೋರಿ ನೋಡಿ. ಕಿರುತೆರೆ ನಟಿ ಕಾವ್ಯ ಗೌಡಗೆ ಟಾರ್ಚರ್, ಅತ್ಯಾಚಾರ ಎಸಗುವೆ ಅಂದನಂತೆ ಸಂಬಂಧಿ. ಗಾಂಧಾರಿ ರಾಧಾರಮಣ ಸೀರಿಯಲ್ ಮೂಲಕ ಪರಿಚಿತರಾಗಿದ್ದ ನಟಿ ಕಾವ್ಯ ಗೌಡ ಇದೀಗ ಅತ್ಯಾಚಾರ ಬೆದರಿಕೆಯ ಆರೋಪ ಮಾಡಿದ್ದಾರೆ. ತನ್ನ ಸಂಬಂಧಿಕರೇ ತನಗೆ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿದ್ದಾರೆ ಎಂದು ದೂರು ಕೊಟ್ಟಿದ್ದಾರೆ. ನಟಿ ಕಾವ್ಯ ಗೌಡ ಉದ್ಯಮಿ ಸೋಮಶೇಖರ್ ಅವರನ್ನ ಮದುವೆಯಾಗಿದ್ದಾರೆ. ಸೋಮಶೇಖರ್ ಹಾಗೂ ನಂದೀಶ್ ಸಹೋದರರೆಲ್ಲ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸ ಮಾಡುತ್ತಿದ್ದಾರೆ. ಆದರೆ ಇತ್ತೀಚೆಗೆ ವಾರ್ಗಿತ್ತಿಯರ ಮಧ್ಯೆ ವಾರ್ ಶುರುವಾಗಿದ್ದು, ಕಾವ್ಯ ಮತ್ತು ಪ್ರೇಮ ಕಿತ್ತಾಡಿಕೊಂಡು ಠಾಣೆ ಮೆಟ್ಟಿಲೇರಿದ್ದಾರೆ. ಕಾವ್ಯ ಗೌಡ ಬಣ್ಣದ ಲೋಕದಿಂದ ದೂರ ಉಳಿದಿದ್ದಾರೆ. ಕೇವಲ ಜಾಹೀರಾತುಗಳಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತಿದ್ದಾರೆ. ಕಾವ್ಯ ಬೆಳವಣಿಗೆ ಸಹಿಸಲಾಗದೆ ಪತಿ ಸೋಮಶೇಖರ್ ಸಹೋದರ ಹಾಗೂ ಸಂಬಂಧಿಕರು ಹಲ್ಲೆ ಮಾಡಿದ್ದಾರಂತೆ. ಅಲ್ಲದೆ ಸಂಬಂಧಿ ರವಿಕುಮಾರ್ ಎಂಬಾತ ಕಾವ್ಯಗೆ ರೇಪ್ ಬೆದರಿಕೆ ಹಾಕಿದ್ದಾರಂತೆ. ಇದು ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ ಬಂದಿಲ್ಲ. ಇದು ಎರಡನೇ ಸಲಿ. ಯಾಕಂದ್ರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ, ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗತ್ತೆ. ಅದಾದ ನಂತರ ನಮ್ಮ ಮಾವನ ಮಾಡ್ತೀನಿ ಅಂದಾಗೂ ನನಗೆ ಅದು ಸ್ವಲ್ಪ ನಂಬಿಕೆ, ಭಯ ಆಯಿತು. ಯಾಕಂದ್ರೆ ನನಗೆ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನಗೆ ಕಾನೂನು ಮೊರೆ ಹೋಗ್ಲೇಬೇಕು. ಕಾವ್ಯ ವಾರ್ಗಿತ್ತಿ ಪ್ರೇಮ ಹಾಗೂ ಅವರ ತಂದೆ ರವಿಕುಮಾರ್ ಮೇಲೆ ರಾಮಮೂರ್ತಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರೇಮ ಕೂಡ ಕಾವ್ಯ ವಿರುದ್ಧ ಪ್ರತಿ ದೂರು ನೀಡಿದ್ದಾರೆ. ಕಾವ್ಯಗೌಡ ಅವರ ವರ್ಕರ್ ಒಬ್ರು ನನ್ನ ಕಿಚನ್ ಹತ್ರ ಬರ್ತಾರೆ. ನಿನ್ನೆ 2 ಗಂಟೆಗೆ ನಾನು ಊಟ ಮಾಡ್ತಾ ಇದ್ದೆ. ಆ ಹುಡುಗಿ ಬಂದಾಗ ನಾನು ಕೇಳಿದೆ, ಏನಮ್ಮ ಬಂದಿದ್ದು? ಇಷ್ಟೇ ಸರ್ ಕೇಳಿದ್ದು. ಆ ಹುಡುಗಿ ಏನು ಮಾತಾಡ್ಲಿಲ್ಲ, ಸುಮ್ನೆ ಹೊರಟೋದ್ರು. ಅದಾದ್ಮೇಲೆ ನಾವು ಊಟ ಮಾಡ್ತಾ ಇದ್ವಿ. ಆಕೆ ಏಕಾಏಕಿ ಕಾವ್ಯಗೌಡ ಬಂದು, ನನ್ನ ಮನೆ ಇದು, ನಂದು ಮನೆ ಇದು, ಹೆಂಗ್ ಕೂತಿದ್ದೀರಾ ನನ್ನ ಮನೇಲಿ, ನೀವು ತಿರ್ಕೊಂತಿನ ಜನ, ನೀವು ನಾಯಿಗಳು ಅಂತ ಊಟ ಮಾಡ್ತಾ ಇರೋ ಪ್ಲೇಟ್ಗಳನ್ನೆಲ್ಲ ತೆಗೆದು ಎಡ್ಸಿ ನನ್ನ ಮನೆಯಿಂದ ಹೊರಗಡೆ ಹೋಗಿ. ನಾನು ಹಿಂದೆ ಹೆಂಗ್ ಮನೆ. ವಾರ್ಗಿತ್ತಿಯರ ನಡುವೆ ಶುರುವಾದ ವಾರ್ ಠಾಣೆ ಮೆಟ್ಟಿಲಿರುವಂತೆ ಮಾಡಿದೆ. ನಾನಾ ನೀನಾ ಎನ್ನುವ ಹಂತ ತಲುಪಿದೆ. ಪೊಲೀಸರ ವಿಚಾರಣೆ ಬಳಿಕ ಅಸಲಿ ಸತ್ಯ ಏನು ಅನ್ನೋದು ತಿಳಿದು ಬರಬೇಕಿದೆ. ಪ್ರವೀಣ್ ಸಲಗನಹಳ್ಳಿ, ಫಿಲ್ಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.